ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಜರ್ದೋಸಿ ಕ್ಲಾಸ್ ನಂಬರ್ 3ಯಲ್ಲಿ ನಾನು ಜರ್ದೋಸಿ ಲೋಡ್ ಸ್ಟಿಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ, ತುಂಬ ಎತ್ತರವಾಗಿ ಕಾಣಿಸ್ಲಿ ಅಂತ, ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ನಾನು ಬೀಡ್ಸನ್ನು ನೋಡಿ ಲೈನ್ಸನ್ನು ಹಾಕ್ಕೊಂಡಿದ್ದೀನಿ. ಇದಿಲ್ಲ ಅಂತಂದರೂ ನೀವು ಪೈಪಿಂಗ್ ಥ್ರೆಡ್ ಅಲ್ಲೂ ನಾನು ಲೋಡ್ ಸ್ಟಿಚ್ ಹೇಳ್ಕೊಟ್ಟಿದ್ನಲ್ಲ, ಪೈಪಿಂಗ್ ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಲೋಡ್ ಸ್ಟಿಚ್ಚನ್ನು ಮಾಡ್ಕೋಬೋದು. ಈಗ ಇದ್ರ ಮೇಲೆ ನಾನು ಸ್ಟಿಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ನೋಡಿ, ಇದನ್ನು ಇಷ್ಟು ಅಳತೆಯಲ್ಲಿ ನೋಡಿ ಕಾಣಿಸ್ತಿದೆಯಾ, ಇಷ್ಟು ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜರ್ದೋಸಿ ಈ ರೀತಿ ಇರುತ್ತೆ. ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದನ್ನು ನಾವು ಇಷ್ಟಿಷ್ಟು ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಈಸಿ ಆಗುತ್ತೆ ನಮಗೆ ಇದು ಮಾಡೋಕ್ಕೆ. ಈಗ ಸ್ಟಾರ್ಟಿಂಗ್ ಕಲಿತಾ ಇರೋದ್ರಿಂದ ಇದನ್ನು ಈ ರೀತಿ ಕಟಿಂಗ್ ಮಾಡ್ಕೊಂಡೇ ಹಾಕಬೇಕು. ಫುಲ್ಲು ನಾವು ಲೋಡ್ ಮಾಡ್ಕೊಂಡು ಹಾಕೋಕೆ ಹೋದರೆ ನೀವು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಯಾರೆಲ್ಲ ನಿಮ್ಮ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಮರೀದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದು ಮರಿಬೇಡಿ. ಬನ್ನಿ, ಈಗ ನಾನು ಕಾಟನ್ ಥ್ರೆಡ್ಡನ್ನು ನೋಡ್ತಾ ಇದ್ದೀರಾ, ಕಾಟನ್ ಥ್ರೆಡ್ಡನ್ನು ನೋಡಿ ಗಂಟಾಗಿ ಇಟ್ಕೊಂಡಿದ್ದೀನಿ. ಒಂದೆಳೆನೇ ಸಾಕು, 2 ಎಳೆ ಏನು ಬೇಕಾಗಿಲ್ಲ. ಈಗ ನೋಡಿ, ಈಗ ಇಲ್ಲಿ ಫಸ್ಟು ನಾವು ಇದಕ್ಕೊಂದು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ದಾರನ ತಗೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇಲ್ಲಿ ದಾರನ ತಗೊಂಡು ನೋಡಿ, ಇಲ್ಲಿಂದ ಇಲ್ಲೊಂದು ಲಾಕನ್ನು ಮಾಡ್ಕೊಂಡು, ಈಗ ನಾವು ಅಲ್ಲಿಂದ ಏನಿದೆ ಜರ್ದೋಸಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನೀಡಲ್ಗೆ ನೋಡಿ, ನೀಡಲ್ಗೆ ಇನ್ಸಲ್ಟ್ ಮಾಡ್ಕೊಳ್ಳೋಣ. ಈ ರೀತಿ ನಾವೇನು ಕೈಯಿಂದ ಹಾಕಬೇಕಾಗಿಲ್ಲ. ನೋಡಿ, ಈ ರೀತಿ ಇಟ್ಕೊಂಡಾದ್ಮೇಲೆ ಇದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಹಿಂದೆ ಬರುತ್ತೆ. ಆಗ ಈ ದಾರ ಏನು ಎಳೆದುಬಿಟ್ಕೊಂಡಿದ್ದೀವಿ ನೋಡಿ, ಈ ದಾರದಿಂದ ನೋಡಿ ಈ ರೀತಿ ಒಂದು ನಾಟನ್ನು ಹಾಕಬೇಕಾಗತ್ತೆ. ಹಾಕೊಂಡು ಇಲ್ಲಿ ಒಂದು ನಾಟ ಹಾಕೊಳ್ಳೋಣ. ನೋಡಿ, ಈ ರೀತಿ ಹಾಕೊಂಡು ಆದ ನಂತರ ಪುನಃ ವಾಪಸ್ ಅಲ್ಲಿಗೆ ದಾರದಲ್ಲಿ ಹೋಗಬೇಕು. ದಾರದಲ್ಲಿ ಹೋಗಿದ್ದು ಆದ ನಂತರ ಪುನಃ ಅಲ್ಲೊಂದು ಲಾಕನ್ನು ಮಾಡ್ಕೊಂಡು ನಂತರ ನೀವು ನೋಡಿ ಈ ರೀತಿ ತಗೊಂಡು, ಈಗ ಇನ್ನೊಂದು ಜರ್ದೋಸಿ ನಾವು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಈ ರೀತಿ ಕೈಯಿಂದ ಬೆರಳಿಂದ ತಳ್ಕೋಬೇಕು. ತಳ್ಕೊಂಡಾದ ನಂತರ ನೋಡಿ ಈ ರೀತಿ ಬರುತ್ತೆ. ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಮತ್ತು ಇದು ಈಗ ಏನು ವರ್ಕು ಮಾಡಿಸ್ತಾರೆ ನೋಡಿ ಆರಿ ವರ್ಕಲ್ಲಿ, ಅದರಲ್ಲಂತೂ ಈ ಜರ್ದೋಸಿ ವರ್ಕು ತುಂಬಾ ಟ್ರೆಂಡಲ್ಲಿದೆ. ಮತ್ತು ತುಂಬಾ ಕಾಸ್ಟ್ಲಿಯಾಗಿ, ಯಾಕೆಂದರೆ ಇವೆಲ್ಲ ಕಾಸ್ಟ್ಲಿಯಾಗಿರುತ್ತೆ. ನಾವು ಅದು ಪರ್ಚೇಸ್ ಮಾಡಬೇಕಾದ್ರೂ ನೋಡಿ, ಇಲ್ಲಿಗೆ ನಾವು ನೋಡಿ ಈಗ ತೋರಿಸ್ತೀನಿ, ಇನ್ನೊಂದು ತಪ್ಪು ಮಾಡಬಾರ್ದು. ಇಲ್ಲಿಗೆ ಆದಮೇಲೆ ನಾವು ಜರ್ದೋಸಿನ ಹಾಕೋ ಹಾಗಿಲ್ಲ. ಇದನ್ನು ವಾಪಸ್ ತಗೊಂಡೋಗಿ ಇಲ್ಲಿ ಲಾಕ್ ಮಾಡಿದ್ದಾದ ನಂತರ ನೋಡಿ, ಲಾಕ್ ಮಾಡಿದ್ದಾದ ನಂತರ ಪುನಃ ಅದನ್ನು ಲಾಕ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಜರ್ದೋಸಿಯನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈಗ ಇಲ್ಲೊಂದು ಲಾಕ್ ಮಾಡ್ಕೊಂಡು ಪುನಃ ಅದನ್ನು ಇಲ್ಲಿ ಒಂದು ಪುಟಾಣಿ ಲಾಕು, ಸೇಮ್ ನಾವು ಇದರಲ್ಲಿ ಜರ್ದೋಸಿ ಅಲ್ಲದೆ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ಲೋಡ್ ಸ್ಟಿಚ್ಚನ್ನು ಮಾಡೋದು ಅಂತೇಳಿ. ಸೇಮ್ ಮೆಥಡಲ್ಲೇ ಬರುತ್ತೆ ಇದು ನೋಡಿ. ಇಲ್ಲೇ ಪುನಃ ಇಲ್ಲೊಂದು ಲಾಕನ್ನು ಮಾಡಿಕೊಂಡು ಈಗ ನಾವು ಇಲ್ಲಿಗೆ ಜರ್ದೋಸಿಯನ್ನು ಸೇರಿಸ್ಕೋಬೇಕು. ನೋಡಿ, ಈ ರೀತಿ ತಗೊಂಡು ಒಂದು ಬೆರಳಲ್ಲಿ ಈ ರೀತಿ ತಳ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಆ ಜರ್ದೋಸಿ ಹೋಗಿ ನೀಡಲೊಳಗೆ ಕೂರುತ್ತೆ. ಇದನ್ನು ಈ ಜರ್ದೋಸಿಯನ್ನು ದಾರದೊಳಗೆ ಹಾಕೊಳ್ಳೋಣ. ಹಾಕೊಂಡಾದ ನಂತರ ನೋಡಿ ಇಲ್ಲಿಗೆ ಬಂದು ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಪುನಃ ಇಲ್ಲೊಂದು ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ವಾಪಸ್ ಇಲ್ಲಿಗೆ ತಗೊಂಡು ಹೋಗಬೇಕು. ಕಾಣಿಸ್ತಿದೆಯಾ? ವಾಪಸ್ ಇಲ್ಲಿಗೆ ತಗೊಂಡೋಗಿ ಪುನಃ ಅದಕ್ಕೊಂದು ಲಾಕ್ ಮಾಡಿ, ಮೇಲೆ ಬರುತ್ತೆ ನೋಡಿ ದಾರ, ಈ ದಾರನ ತಗೊಂಡು ಅಲ್ಲಿಗೊಂದು ಜರ್ದೋಸಿಯನ್ನು ಹಾಕೊಂಡು ನೀಡಲ್ಗೆ ಸೇಮ್ ಇದೇ ರೀತಿ ಫುಲ್ಲು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ನೋಡಿ, ಇದನ್ನು ಈ ರೀತಿ ಈ ದಾರದೊಳಗೆ ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇದು ಈ ರೀತಿ ಎತ್ತರಕ್ಕೆ ಬರೋಕ್ಕೆ ಕಾರಣ ಏನಂದರೆ, ಕೆಳಗಡೆ ಹಾಕಿರುವಂಥ ಬೀಡ್ಸ್ ಏನು ಹಾಕಿದ್ದೀನಲ್ಲ ನಾನು, ಆ ಬೀಡ್ಸು ತುಂಬಾ ಚೆನ್ನಾಗಿ ಕೆಳಗಡೆಯಿಂದ ಎತ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಆ ಬೀಡ್ಸ್ ಹಾಕಿದ್ದೀನಿ. ಇಲ್ಲ ಅಂತಂದರೆ ನೀವು ಜರ್ದೋಸಿನೇ 2 ಲೇಯರ್ ಹಾಕ್ಬೋದು. ಅದು ಇಲ್ಲ ಅಂತಂದರೆ ಪೈಪಿಂಗ್ ಥ್ರೆಡ್ ಮಾಮೂಲಿ ನಾವು ಇದು ಮಾಡೋದಕ್ಕೆ ತಗೋತೀವಿ ನೋಡಿ, ಆ ಪೈಪಿಂಗ್ ಥ್ರೆಡ್ಡನ್ನು ಹಾಕ್ಬಿಟ್ಟು
ರೆಡಿ ಮಾಡ್ಕೋಬೋದು ನೋಡಿ. ಈಗ ಇದು ಈ ರೀತಿ ಸೇರಿಸ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ. ಈಗ ಇಲ್ಲಿ ಇದನ್ನು ಅಷ್ಟೇ ಲಾಕ್ ಮಾಡಿದ್ದಾದ ನಂತರ ಲಾಸ್ಟಲ್ಲಿ ವಾಪಸ್ ತಗೊಂಡೋಗಿ ಇಲ್ಲೂ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಜರ್ದೋಸಿಯನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಳ್ಕೊಂಡು ಈಗ ನೋಡಿ ಇದನ್ನು ಈ ರೀತಿ ಸೇಮ್ ಕೊನೆವರೆಗೂ ಇದು ಇದೇ ರೀತಿಯೇ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಇದೇನು ಮಾಡಬೇಕಂದ್ರೆ ನೋಡಿ, ಸ್ವಲ್ಪ ಪ್ರೆಸ್ ಮಾಡದೇ ಇರೋ ರೀತಿ, ಸ್ವಲ್ಪನೂ ಜಾಸ್ತಿ ಇದನ್ನು ಜಾಸ್ತಿ ಸೆನ್ಸಿಟಿವ್ ಆಗಿರೋದ್ರಿಂದ, ಯಾಕೆಂದರೆ ಇದು ತುಂಬಾ ಹಾಳಾಗ್ಬಿಡುತ್ತೆ ಬೇಗ ನಾವು ಸ್ವಲ್ಪ ಎಳೆದು ಪಳೆದು ಮಾಡಿದ್ರೆ. ಅದಕ್ಕೋಸ್ಕರ ನಾವು ಇದನ್ನು ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ನೀಟಾಗಿ ನಿಧಾನವಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಕಲಿವರೆಗೂ ಸ್ವಲ್ಪ ನಿಧಾನವಾಗಿ, ಯಾಕೆಂದರೆ ತುಂಬ ಕಲಿಯುವಾಗ ಹಾಳು ಮಾಡುವಂಥದ್ದು ಜಾಸ್ತಿನೇ ಇರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪನೇ ಎಲ್ಲ ತುಂಬಾ ಕಾಸ್ಟ್ಲಿ ಇರುವಂಥದ್ದು. ಅದಕ್ಕೋಸ್ಕರ ನೀಟಾಗಿ ಕಲಿಯುವಾಗ ನಿಧಾನವಾಗಿ ಕಲೀರಿ ಅಂತ ಹೇಳ್ತಾ ನೋಡಿ, ಸೇಮ್ ಫುಲ್ಲು ಇದೇ ರೀತಿಯೇ ಬರುತ್ತೆ. ಈಗ ನೋಡಿ, ಈಗ ಇದನ್ನು ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ತಗೊಳ್ಳೋದು ನೋಡಿ. ಇಲ್ಲಿಗೆ ಈ ರೀತಿ ತಗೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ವಾಪಸ್ ಇಲ್ಲಿ ದಾರನ ತಗೊಂಡು ಅದನ್ನು ದಾರನೇ ಎತ್ಕೋಬೇಕು ನೋಡಿ. ಈ ದಾರಗಳು ಹಾಕುವಾಗ ಬ್ಲೌಸ್ ದಾರ ಸ್ವಲ್ಪ ಬಂದಾಗ ತುಂಬಾ ಹಿಂಸೆ ಅನಿಸುತ್ತೆ. ಆ ಟೈಮಲ್ಲಿ ಆ ದಾರನ ಅಲ್ಲೇ ಬಿಟ್ಬಿಡ್ಬೇಕು, ಯಾಕೆಂದರೆ ಬ್ಲೌಸಲ್ಲೂ ದಾರ ಬಂದ್ಬಿಡುತ್ತೆ ಒಂದು ಸತಿ ನೋಡಿ. ಈಗ ಈ ರೀತಿ ಆದ ನಂತರ ಪುನಃ ಅಲ್ಲೊಂದು ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋಣ. ಸೇಮ್ ನಾವು ಇದು ಸಿಲ್ಕ್ದು ಮಾಡ್ತೀವಿ ನೋಡಿ, ಲೋಡ್ ಸ್ಟಿಚ್ಚು ಸೇಮ್ ಮೆಥಡ್ ಇರುತ್ತೆ. ಆದರೆ ಇದನ್ನು ಅದರೊಳಗಡೆಗೆ ಜರಿ ಹಾಕ್ಬೇಕಾಗತ್ತಷ್ಟೇ, ಏನು ಹೇಳ್ತೀವಿ ಜರ್ದೋಸಿನ ಹಾಕ್ಬೇಕಾಗತ್ತೆ. ಈಗ ನೋಡಿ ಫುಲ್ಲು ಈಗ ರೆಡಿ ಆಗ್ತಾ ಬಂದಿದೆ. ಇದೇ ರೀತಿ ಫುಲ್ಲು ಇದನ್ನು ಟ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಇದನ್ನು ಅಷ್ಟೇ ಲಾಸ್ಟಲ್ಲಿ ಇನ್ನಾಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿಂದ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಇದನ್ನು ಈ ರೀತಿ ತರಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಬ್ಲೌಸ್ ವರ್ಕ್ ಮಾಡಿದಾಗಂತೂ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ನಾನು ವರ್ಕ್ ಮಾಡುವಾಗ್ಲೂ ಈ ರೀತಿ ಎಲ್ಲ ವರ್ಕ್ ಬಂದಾಗ ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ, ಯಾವ ರೀತಿ ಮಾಡ್ಕೋಬೇಕು ಅಂತ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನೀವು. ಬೇಸಿಕ್ ಪ್ರಾಕ್ಟೀಸ್ ಮಾಡಿದ್ರಷ್ಟೇ ನಿಮಗೆ ಬ್ಲೌಸ್ ಮೇಲೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನೋಡಿ. ಈ ರೀತಿ ಎಳ್ಕೊಂಡು ಜರ್ದೋಸಿನ ಏನು ಜಾಸ್ತಿ ಹಿಂಸೆ ಏನಾಗಲ್ಲ. ಜರ್ದೋಸಿನ ಇದಕ್ಕೆ ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ, ಈಗ ನೋಡ್ತಾ ಇದ್ದೀರಲ್ಲ ನಾನು ಮಾಡ್ತಾ ಇರುವಂಥದ್ದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು. ಅದಕ್ಕೆ ಹೇಳಿದ್ದು ನಾ ಇವೆಲ್ಲನೂ ಲಾಸ್ಟಲ್ಲಿ ತೋರಿಸ್ಕೊಡ್ತಾ ಇರೋ ಉದ್ದೇಶನೇ. ಯಾಕೆ ಅಂದರೆ ನೀವು ಜರ್ದೋಸಿ ವರ್ಕನ್ನು ಕಲಿಯೋಷ್ಟಲಿಗಂಟ ನೀವು ಆಲ್ರೆಡಿ ಚೈನ್ ಸ್ಟಿಚ್ ಎಲ್ಲ ಕಲ್ತಿರಬೇಕು. ಏಕ್ದಮ್ ನಾವು ಜರ್ದೋಸಿ ವರ್ಕ್ಗೆ ಬರೋಕ್ಕಾಗೋದಿಲ್ಲ. ಜರ್ದೋಸಿ ವರ್ಕ್ ಆಗ್ಬೋದು, ಬೀಡ್ಸ್ ವರ್ಕ್ ಆಗ್ಬೋದು, ಇವೆಲ್ಲನೂ ನೀವು ಮುಂದೆನೇ ಫಸ್ಟೇ ಕಲ್ತಿರ್ಬೇಕಾಗತ್ತೆ. ಅವೆಲ್ಲ ಕಲ್ತಿದ್ದಾಗ ನೀವು ಇದನ್ನು ಆರಾಮಾಗಿ ಮಾಡ್ಕೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನೀವು ಸ್ಟಾರ್ಟಿಂಗು ಬೀಡ್ಸ್ ವರ್ಕ್ ಮಾಡ್ತೀನಿ ನಾನು, ಜರ್ದೋಸಿ ವರ್ಕ್ ಮಾಡ್ತೀನಿ ಅಂದಾಗ ತುಂಬಾ ಹಿಂಸೆ ಆಗುತ್ತೆ. ಈ ರೀತಿ ಪುಟ್ಟದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಯಾವುದಕ್ಕೆ ಯೂಸ್ ಮಾಡಿದ್ರು ಅಷ್ಟೇ ಪುಟ್ಟದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಬೇಗನೆ ಮಾಡ್ಕೋಬೋದು. ನೀವು ಸ್ಟಾರ್ಟಿಂಗಲ್ಲೇ ನಾವು ಫುಲ್ ಲೋಡ್ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಆಗಲ್ಲ. ಈ ಡಿಸೈನ್ಗೆಲ್ಲ ಫುಲ್ಲು ಅಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ನೋಡಿ. ಇಲ್ಲೆಲ್ಲ ರೆಡಿ ಮಾಡಿ ಈ ರೀತಿ ಇಟ್ಕೊಂಡ್ರೆ ಇದನ್ನು ನಾವು ಇದರೊಳಗೆ ಇನ್ಸರ್ಟ್ ಮಾಡ್ಕೊಂಡು ನೋಡಿ ಈ ರೀತಿ. ಈಗ ನೋಡಿ ಇದನ್ನು ಈ ರೀತಿ ದಾರಕ್ಕೆ ಹಾಕಿ ಈಗ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಎಳ್ಕೊಂಡು ದಾರಾನ ಲಾಕ್ ಮಾಡಿ ಪುನಃ ಇಲ್ಲೊಂದು ಪುಟಾಣಿ ಲಾಕನ್ನು ಮಾಡಿಕೊಂಡು ನೋಡಿ, ಪುನಃ ಲಾಸ್ಟಲ್ಲಿ ಹೋಗ್ಬಿಟ್ಟು ಅಲ್ಲೂ ಅಷ್ಟೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ದಾರನ ಈ ರೀತಿ ಎಳೆದು ಬಿಟ್ಕೊಂಡ ನಂತರ ನಾವು ಇನ್ನೊಂದು ಜರ್ದೋಸಿನ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ
ಮಾಡ್ಕೊಂಡು ಅದನ್ನು ಅಷ್ಟೇ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡು ವಾಪಸ್ ಹೋಗಿ ಅಲ್ಲೂ ಒಂದು ಲಾಕನ್ನು ಮಾಡಿ ಪುನಃ ಅದರಿಂದ ವಾಪಸ್ ಬಂದು ಇನ್ನೊಂದು ಜರ್ದೋಸಿನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡ್ಕೊಂಡು ಇದಕ್ಕೆ ಇಲ್ಲಿ ಮಾಡ್ಕೊಂಡಾದ ನಂತರ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇದಕ್ಕೆ ಇಲ್ಲಿ ಲಾಕ್ ಮಾಡ್ಕೊಂಡು ಪುನಃ ಇದನ್ನು ವಾಪಸ್ ತಗೊಂಡು ಈಗ ಇಲ್ಲೊಂದು ಲಾಕ್ ಮಾಡ್ಕೊಂಡು ಮತ್ತು ಇನ್ನೊಂದು ಪುಟ್ ಲಾಕ್ ಮಾಡೋದನ್ನು ಮರಿಬಾರ್ದು. ಇಲ್ಲಾಂದರೆ ಅದು ಲಾಕ್ ಮಾಡಿಲ್ಲ ಅಂದರೆ ಇದು ಕರೆಕ್ಟಾಗಿ ಕೂರೋದಿಲ್ಲ. ಸ್ಟಿಚಿಂಗ್ ಏನು ಮಾಡ್ತೀವಲ್ಲ ಅದು ಕರೆಕ್ಟಾಗಿ ಕೂರೋದಿಲ್ಲ. ಈಗ ನೋಡಿ ಇದನ್ನು ಒಳಗಡೆಗೆ ಇನ್ಸರ್ಟ್ ಮಾಡ್ಕೊಂಡು ಮತ್ತು ಇದರಲ್ಲೂ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತಂದರೆ ಕಾಣಿಸ್ತಿದೆಯಾ ನೋಡಿ, ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ. ಈಗ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಂಡು ಕಾಣಿಸ್ತಿದೆಯಾ, ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈಗ ಹಿಂದಕ್ಕೇನು ಹೋಗುವಂಥ ಅವಶ್ಯಕತೆ ಇರಲ್ಲ. ಈಗ ಇದಕ್ಕೆ ನಾನು ಎಣ್ಣಾಟನ್ನು ಕೊಡ್ತೀನಿ ನೋಡಿ. ಈಗ ಇಲ್ಲಿ ದಾರನ ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿದೆಯಾ, ಇಲ್ಲಿಂದ ಇಲ್ಲಿಗೆ ಇದನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾಗ ಎಣ್ಣಾಟ್ ರೆಡಿಯಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ ಜರ್ದೋಸಿ ಲೋಡ್ ಸ್ಟಿಚ್ಚು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡಿ. ನೋಡಿದ್ರಲ್ಲ, ಫುಲ್ ಫಸ್ಟಿಂದ ಲಾಸ್ಟ್ವರೆಗೂ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿಯೇ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇಸಿಗೆಲ್ಲ ಮುಗಿದಾದ ನಂತರ ಇಲ್ಲ ಅಂತಂದರೆ ನಾನು ವರ್ಕ್ ಮಾಡುವಾಗ ಜರ್ದೋಸಿ ವರ್ಕ್ ಬಂದಾಗ ಖಂಡಿತ ಇದನ್ನು ಯಾವ ರೀತಿ ಮಾಡೋದು ನೆಕ್ಗೆ ಅಂತಲೂ ತೋರಿಸ್ಕೊಡ್ತೀನಿ. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮುಂದಿನ ಇನ್ನೊಂದು ಕ್ಲಾಸಲ್ಲಿ ನೆಕ್ಸ್ಟ್ ಇನ್ನೊಂದು ಡಿಸೈನನ್ನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಆದಷ್ಟು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.